ನಮಸ್ಕಾರ ವೀಕ್ಷಕರೇ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಕರ್ಕಾಟಕ ರಾಶಿ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಜುಲೈ ತಿಂಗಳದ ಏನೇನಿದೆ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಧನಲಾಭ, ರಾಜಯೋಗ, ಇನ್ನಿತರ ವಿಚಾರಗಳನ್ನೆಲ್ಲವೂ ಕೂಡ ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಜನ್ಮ ಗುರು ಹೇಳತಕ್ಕಂಥದ್ದು. ಅದರಲ್ಲಿ ರವಿ, ಬುಧ, ಚಂದ್ರ ಮಿಥುನ ರಾಶಿಯಲ್ಲಿ, ಹಾಗೆ ಏಕಾದಶದಲ್ಲಿ ಕುಜ. ಏನ್ ಹೇಳುತ್ತೆ ಶಾಸ್ತ್ರದಲ್ಲಿ ಅಂತ ಕೇಳಿದ್ರೆ, 11ನೇ ಮನೆ ಅತ್ಯಂತ ಲಾಭದಾಯಕವಾಗಿ ಮತ್ತು ಅತ್ಯಂತ ಧನ ಪ್ರಾಪ್ತಿ ಯೋಗವನ್ನ ಕೊಡತಕ್ಕಂತಹ ಸ್ಥಾನ 11ನೇ ಮನೆ ಹೇಳ್ತಕ್ಕಂಥದ್ದು. ಅಂತಹ ಮನೆ ಕುಜ ಶುಕ್ರನ ಜೊತೆಗಿರುವುದರಿಂದ ಕರ್ಕಾಟಕ ರಾಶಿಗೆ ರಾಜಯೋಗ ಹೇಳತಕ್ಕಂಥದ್ದು. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ರಾಜಯೋಗವನ್ನ ಕೊಡುತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕು. ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ, ಗುರು ಚಂದ್ರರ ಸಮಾಗಮ, ಆ ಯೋಗದಿಂದ ಜಮೀನಿನ ವ್ಯವಹಾರದಲ್ಲಿ ರಾಜಯೋಗ ಹೇಳತಕ್ಕಂಥದ್ದು. ನೋಡಿ ವೀಕ್ಷಕರೇ, ನೀವು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಮಾಡ್ತಾ ಇದ್ದಲ್ಲಿ, ಅಥವಾ ಮನೆ ಇರಬಹುದು, ನಿವೇಶನ ಇರಬಹುದು, ಕೃಷಿ ಜಮೀನು ಇರಬಹುದು, ಸೈಟ್ ಇರಬಹುದು, ಅಥವಾ ಜಮೀನನ್ನ ತೆಗೆದುಕೊಂಡು ಸೈಟ್ ಅನ್ನ ಲೇಔಟ್ ಮಾಡ್ತಕ್ಕಂಥದ್ದು ಇರಬಹುದು. ಹೀಗೆ ಬೇರೆ ಬೇರೆ ತರದ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಈ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡಿದ್ದೆ ಆದರೆ, ಅಥವಾ ಪ್ರಾರಂಭವನ್ನ ಮಾಡಿದ್ದಲ್ಲಿ, ಅಥವಾ ಪ್ರಾರಂಭಿಸಿದರೆ, ನಿಮಗೆ ಈ ತಿಂಗಳಲ್ಲಿ ರಾಜಯೋಗ ಹೇಳತಕ್ಕಂಥದ್ದು ಭೂಮಿ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಧನಲಾಭ ಹೇಳತಕ್ಕಂಥದ್ದು, ಯಥೇಚ್ಛವಾದಂತಹ ಯೋಗ ನಿಮಗೆ ಧನವನ್ನು ಕೊಡುತ್ತೆ, ಐಶ್ವರ್ಯವನ್ನು ಕೊಡುತ್ತೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನ, ಉನ್ನತ ಯೋಗವನ್ನ ಕೊಡುವಂಥದ್ದು. ನಿಮಗೆ ಬೇಕಾಗಿರ್ತಕ್ಕಂಥ ಉನ್ನತ ಗಣ್ಯ ವ್ಯಕ್ತಿಗಳ ಜೊತೆಗೆ ಒಂದು ಒಳ್ಳೆ ಗಟ್ಟಿ ಸಂಬಂಧ ಬೆಳೆಯುತ್ತೆ. ನಿಮ್ಮ ಸ್ಥಾನಗಳು ಫಲಪ್ರದವಾಗತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು, ಸರ್ಕಾರದ ಕೆಲಸಗಳೆಲ್ಲವೂ ಕೂಡ ಶಮನಗೊಂಡು ಒಂದು ಒಳ್ಳೆ ರೀತಿಯ ಆತ್ಮೀಯ ಸ್ನೇಹವನ್ನ ಗಟ್ಟಿಯಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಸಿನಿಮಾ ರಂಗಸ್ಥಳದಲ್ಲಿ ಅನೇಕ ದಿನಗಳಿಂದ ನಿಮ್ಮ ಸಿನಿಮೆಗಳು ಜಟಿಲವಾದಂತಹ ಸಮಸ್ಯೆ ಇದ್ರೆ, ಅಥವಾ ಬೇರೆ ಬೇರೆ ತರದ ಹಣಕಾಸು ಇತ್ಯಾದಿಗಳನ್ನ ತೊಂದರೆಗಳನ್ನು ಅನುಭವಿಸಿ ನಿಂತು ಹೋಗಿದ್ದಲ್ಲಿ, ಅಥವಾ ಬೇರೆ ತರದ ಸಮಸ್ಯೆಗಳು ಎದುರಾಗ್ತಾ ಇದ್ದಲ್ಲಿ, ಅಥವಾ ಕಾನೂನಾತ್ಮಕವಾದಂತಹ ತೊಡಕುಗಳಿದ್ದಲ್ಲಿ, ಈ ತರದ ಎಲ್ಲವೂ ಕೂಡ ಶಮನಗೊಂಡು ಜುಲೈ ತಿಂಗಳಲ್ಲಿ ಸಿನಿಮಾ ರಂಗಸ್ಥಳದ ಯಾರ್ಯಾರಿಗೆ ಸಂಬಂಧಪಟ್ಟಂತ ಫಂಡಿಂಗ್ ಮಾಡಿರ್ತಕ್ಕಂಥದ್ದು, ಹಣವನ್ನ ಸಿನಿಮಾಕ್ಕಾಗಿ ವಿನಿಯೋಗಿಸ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅತ್ಯಂತ ಹೆಚ್ಚೆಚ್ಚು ಬಲವನ್ನ ಕೊಡುತ್ತೆ ಮತ್ತು ಲಾಭವನ್ನು ಕೂಡ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಪ್ರಾಕ್ಟಿಕಲ್ ಆಗಿ ವಿದೇಶದಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥವ್ರು, ಇಲ್ಲಿಂದ ಹೋಗಿ ವಿದೇಶದಲ್ಲಿ ಓದ್ಬೇಕು ಅಂತ ಹೇಳ್ತಕ್ಕಂಥದ್ದು ಇರ್ತಾರೆ. ವಿದೇಶದಲ್ಲಿ ಓದಾಗಿರುತ್ತೆ, ಅಲ್ಲಿ ಕೆಲಸ ಸಿಗ್ತಾ ಇಲ್ಲ, ಯಾವುದೋ ಒಂಥರ ಕಾರಣದಿಂದ ತೊಡಕುಗಳು ಕಾನೂನಾತ್ಮಕವಾಗಿರಬಹುದು, ಅಥವಾ ನಿಮ್ಮ ಮಕ್ಕಳು ವರ್ಷಾನುಗಟ್ಲೆ ಆಯ್ತು ನನ್ನ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡಿದಾನೆ, ಒಳ್ಳೆ ರೀತಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಏನು ಅಲ್ಲೇ ಇರಬೇಕು, ಅಥವಾ ವಾಪಸ್ ಮತ್ತೆ ತನ್ನ ಸ್ಥಳಕ್ಕೆ ವಾಪಸ್ಸು ಬರುವುದು, ಹೀಗೆ ಈ ತರದ ಒಂದಷ್ಟು ಆಲೋಚನೆ, ಟೆನ್ಷನ್ ಇವೆಲ್ಲವೂ ಕೂಡ ಇರುತ್ತೆ. ನೋಡಿ ವೀಕ್ಷಕರೇ, ಗುರು ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ, 11ನೇ ಮನೆ ಕುಜ ಲಾಭ ಸ್ಥಾನದಲ್ಲಿರುವುದರಿಂದ
ಅಷ್ಟೇ ಅಲ್ಲ, ಭಾಗ್ಯಾಧಿಪತಿ ಶನಿಯು ಕೂಡ ನಿಮ್ಮ ಜಾತಕದಲ್ಲಿ ಯೋಗಪ್ರದವಾಗಿರೋದ್ರಿಂದ ನೀವು ಚಿಂತಿಸುವಂತ ಅಗತ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಅತ್ಯಂತ ಶೀಘ್ರವಾಗಿ ವಿದೇಶದಲ್ಲಿ ಕೂಡ ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ ಇರತಕ್ಕಂಥದ್ದು ಸಿಗತ್ತೆ. ಇನ್ನು ಅನಾರೋಗ್ಯದ ಸಮಸ್ಯೆ ಇರತಕ್ಕಂಥದ್ದು, ಅನೇಕ ದಿನಗಳಿಂದ ನಿಮ್ಮ ಕುಟುಂಬದಲ್ಲಿ ಒಬ್ಬರಾದ ಮೇಲೆ ಒಂದು ಅನೇಕ ಅನಾರೋಗ್ಯದಿಂದ ತೊಂದರೆಯಿಂದ ನಳಸ್ತಾ ಇರತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಏನ್ ಹೇಳುತ್ತೆ, ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಅಲ್ಲಿ ಚಿಕಿತ್ಸೆಯನ್ನ ಪಡಿತೀರಿ, ಆದ್ರೆ ಅಲ್ಲಿ ಏನು ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮತ್ತೆ ಪುನಃ ಮೊದಲಿನಂತೆಯೇ ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇರತಕ್ಕಂಥದ್ದು. ಹೀಗೆ ಈ ತರದ ಒಂದಷ್ಟು ಆದಿವ್ಯಾಧಿಗಳು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಕೊನೆಯದಾಗಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರವನ್ನು ಹೇಳ್ತೇನೆ, ಅದನ್ನ ಪಠನೆ ಮಾಡಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಏನಪ್ಪಾ ಅಂತ ಕೇಳಿದ್ರೆ, ಈ ವ್ಯಾಪಾರ ಮಾಡತಕ್ಕಂಥ ಹಣದ ಎಲ್ಲೋ ಒಂದ್ ಕಡೆ ಬ್ಯಾಂಕಿಂದ ಸಾಲವನ್ನು ತೆಗೆದುಕೊಂಡು ಅಥವಾ ಕೈ ಸಾಲವನ್ನು ತೆಗೆದುಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಂತ ಪಕ್ಷದಲ್ಲಿ ವ್ಯಾಪಾರನೇ ಆಗ್ತಾ ಇಲ್ಲಲ್ಲ, ಸುಮಾರು ವರ್ಷಗಳಿಂದ ವ್ಯಾಪಾರ ವಹಿವಾಟು ನಿಂತು ಹೋಗ್ಬಿಟ್ಟಿದೆ, ಕೈ ಕಟ್ಟಾಗ್ಬಿಟ್ಟಿದೆ, ಏನು ಕೆಲಸ ಮಾಡ್ಲಿಕ್ಕೂ ನಮಗೆ ಆಗ್ತಾ ಇಲ್ಲಲ್ಲ, ಒಂಥರ ಮಂಕಾಗ್ಬಿಟ್ಟಿದೆ ಮನಸ್ಸು ಬುದ್ಧಿ, ಯಾವುದಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲೋ ಕಿರಿಕಿರಿ, ಸದಾ ನಿದ್ರೆ, ಈ ತರದ ಒಂಥರ ಆಲಸ್ಯ ತರ ಜೀವನ, ಹೀಗೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಅದು ಏನಾಗುತ್ತೆ, ಈ ರಾಹುವಿನಿಂದ ಬರ್ತಕ್ಕಂತಹ ಸಮಸ್ಯೆ. ಸುಬ್ರಹ್ಮಣ್ಯನ ದರ್ಶನವನ್ನ ಮಾಡಿದ್ರೆ, ಸುಬ್ರಹ್ಮಣ್ಯನ ಪೂಜೆಯನ್ನ ಮಾಡಿದ್ರೆ, ಅಥವಾ ಇನ್ನೂ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ಈ ಗೌರಿಬಿದನೂರು ಹತ್ತಿರ ಇರ್ತಕ್ಕಂತಹ ಕಾಟೇನ ಕಲ್ಲು ಆಂಜನೇಯ ಇದೆ, ಅಂತಹ ಆಂಜನೇಯನ ದರ್ಶನವನ್ನ ಮಾಡಿದ್ರೆ, ಅಲ್ಲಿ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿ ಬಂದ್ರೆ ನಿಮ್ಮ ಎಲ್ಲ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ನಾನು ಹೇಳ್ತಾ ಇದ್ದೆ, ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ಆಂಜನೇಯನ ದರ್ಶನ ಮಾಡಿ ಎಳ್ಳಿಂದ ಅರ್ಚನೆಯನ್ನ ಮಾಡಿಸಿ, ಖಂಡಿತವಾಗಿಯೂ ನಿಮ್ಗೆ ಕಾಟೇನಕಲ್ಲು ಆಂಜನೇಯ ಅನುಗ್ರಹದಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ದೂರವಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಓಂ ಸಾಯಿರಾಮ್ ಹೇಳ್ತಕ್ಕಂಥ ಮಂತ್ರವನ್ನ ಕರ್ಕಾಟಕ ರಾಶಿಯವರು ಪಠನೆ ಮಾಡಿ ಸದಾ ಗುರುವಿನ ಅನುಗ್ರಹ ಆಗ್ತಾ ಇರುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.